ಇಂದು ಜುಲೈ 19ನೇ ತಾರೀಕು. ಈ ಬರಹ ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿಯ ಬರಹ. ಆ ಪುಟ ಕೆಳಗಿನ ಭಾಗ ಹರಿದಿದೆ ಸ್ವಲ್ಪ ಅಂತ ಹೇಳಿದೆ. ಹೀಗಾಗಿ ಪೂರ್ಣ ಬರಹ ನಮಗೆ ಸಿಗ್ತಾ ಇಲ್ಲ. ಆದರೂ ಈ ಜುಲೈ 19ರದ ಒಂದು 3/4 ಅಂದರೆ 3/4 ಭಾಗ ನಮಗೆ ಲಭ್ಯವಿದೆ. ನಾನು ಇದು ಹಾಗೆ ಆಗಿದ್ದಕ್ಕೆ ನಾನು ಮತ್ತೊಮ್ಮೆ ಕ್ಷಮಾ ಕೇಳ್ತೇನೆ. 53 ವರ್ಷಗಳ ಹಿಂದಿನ ಪುಸ್ತಕ ಇದು. 1971ರಲ್ಲಿ ಪ್ರಕಟವಾದಂಥ ಪುಸ್ತಕ ಇದು. ಇರಲಿ, ಇವತ್ತಿನ ಶಿರೋನಾಮೆ ಅನ್ನೌನ್ ಹೀರೋ. Unknown hero. We have just read in a newspaper of Uttar Pradesh that a school boy for 2 years went every morning to fetch a water from a well 12 miles away from the village for a poor woman driven away from society by untouchability. Have you ever experienced the joy that comes from doing somebody else a good turn without expecting to be rewarded for it? Of course you have. Most of us do such things occasionally, but many of us have been wrapped up in ourselves so long that we can think of nothing else, can do nothing for anybody except ourselves. ಇದು ಬರಹ. Let us cultivate the habit of helping others. ಇಲ್ಲಿಗೆ ಹಾಳೆ ಹರಿದಿದೆ. ಏನಿದು ಅನ್ನೌನ್ ಹೀರೋ? ಅಜ್ಞಾತ ಹೀರೋ ಅನ್ನೋಣ, ಅಜ್ಞಾತ ನಾಯಕ ಅನ್ನೋಣ, ಅಜ್ಞಾತ ವೀರ ಅನ್ನೋಣ, ಅಜ್ಞಾತ ಶೂರ ಅನ್ನೋಣ, ಅಜ್ಞಾತ ಪುರುಷ ಅನ್ನೋಣ, ಒಟ್ಟು ಅಜ್ಞಾತ. ಯಾರು ಗೊತ್ತಿಲ್ಲವ. ಆ ವೃತ್ತಪತ್ರಿಕೆಯಲ್ಲಿ ಬಂದಂಥ ಒಂದು ಪುಟ್ಟ ಲೇಖನ. ಓರ್ವ ಶಾಲಾ ಬಾಲಕ, ಸುಮಾರು 11-12 ವರ್ಷ ಶಾಲಾ ಬಾಲಕ, ಕಳೆದ 2 ವರ್ಷದಿಂದ ಮುಂಜಾನೆ ಎದ್ದು 12 ಮೈಲ್ನಿಂದ ಒಂದು ಕೊಡ ನೀರು ತುಂಬ್ಕೊಂಬಂದು ಆ ಓರ್ವ ಬಡ ಹೆಣ್ಣು ಮಕ್ಕಳಿಗೆ ನೀಡ್ತಾ ಇದ್ದಾನಂತೆ. ಯಾಕಂದರೆ ಆಕೆಯನ್ನು ಸಮಾಜದಿಂದ ಹೊರಗೆ ಹಾಕಲ್ಪಟ್ಟಾಳಂತ ಅಸ್ಪೃಶ್ಯತೆಯ ಕಾರಣದಿಂದ. ನಿಜವಾಗಲೂ ಅತ್ಯಂತ ಕೆಟ್ಟವಾದಂಥ ಇದು ಪದ್ಧತಿ. ಇರಲಿ, ಈಗ ನಮಗೆ ತೋತಾರವ್ರು, ನಮಗೆ ಹೇಳ್ತಾರೆ, ನೀವು ಎಂದಾದರೂ ಯಾರಿಗಾದರೂ ಏನನ್ನಾದರೂ ಮಾಡಿದ್ದೀರಾ? ಆ ಉತ್ತಮ ಅವಕಾಶದಿಂದ ಎಷ್ಟು ಸಂತೋಷವಾಗ್ತದೆ. ಆ ಕಾರ್ಯವನ್ನು ಮಾಡಿದಾಗ ಬೇರೆಯವರ ಸಲುವಾಗಿ ನೀವೇನನ್ನಾದರೂ ಮಾಡಿದರೆ ಎಷ್ಟು ಸಂತೋಷವಾಗ್ತದಲ್ಲ. ಯಾಕಂದರೆ ನೀವು ಮಾಡಿರುವುದಕ್ಕೆ ಬಹುಮಾನವನ್ನು ನೀವು ನಿರೀಕ್ಷಿಸಿ ಮಾಡಿರುವುದಿಲ್ಲ. ಸುಮ್ಮನೆ ಹಾಗೆ ಒಬ್ಬರಿಗೆ ಸಹಾಯ ಮಾಡಿಬಿಡೋದು. ಆವಾಗ ಆಗುವ ನಿಜವಾದ ಒಂದು ಸಂತೋಷವೇ ಸಂತೋಷ. ಖಂಡಿತವಾಗಿ ನಿಮಗೆ ಬಹುಮಾನ ಸಿಕ್ಕಿರ್ತದೆ. ಆ ಸಂತೋಷವನ್ನು ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ನೀವು ಅನುಭವಿಸುವುದರಿಂದ. ನಾವು ಅನೇಕರು ಇಂತಹ ಸುಕಾರ್ಯಗಳನ್ನು ನಾವು ಭಾಳಷ್ಟು ಮಂದಿ ಒಮ್ಮೊಮ್ಮೆ ಮಾಡಿರ್ತಾ ಇರ್ತೇವೆ, ಮಾಡ್ರೇವಿ. ಆದರೆ ನಾವು ಬಹಳಷ್ಟು ಜನರು ನಮ್ಮಲ್ಲಿಯೇ ನಾವು ಬಹಳಷ್ಟು ಮುಳುಗಿ ಹೋಗಿದ್ದೇವೆ. ಕೇವಲ ನಮಗಾಗಿ ಮಾತ್ರ ನಾವು ಬದುಕ್ತಾ ಇರ್ತೇವೆ ಎನ್ನುವಂಥ ಒಂದು ಖಂಡಿತವಾದ ಮಾತನ್ನು ಮಾರುಸ್ ಅವರು ಇಲ್ಲಿ ಬರಿತಾ ಇದ್ದಾರೆ. ನಾವು ಮತ್ತೇನನ್ನು ಆಲೋಚಿಸಲು ಹೋಗುವುದೇ ಇಲ್ಲ. ಕೇವಲ ನಮಗಾಗಿ ಮಾತ್ರ ಕಾರ್ಯಗಳನ್ನು ಮಾಡುತ್ತೇವೆ ಹೊರತು ಯಾರಿಗೂ ಬೇರೆಯವರಿಗೆ ಏನೇನೂ ಮಾಡುವುದಿಲ್ಲ. ಅಂತಹ ಜನರು, ಅಂಥವರು ನಾವು, ನೀವೆಲ್ಲರೂ ಇದ್ದೇವೆ ಅನ್ನುವಂಥ ಮಾತನ್ನು ಇಲ್ಲಿ ಬರೀತಾರೆ. ಆ ಕಾರಣ ನಾವು
ಇತರರಿಗೆ ಸಹಾಯವನ್ನು ಸಲ್ಲಿಸುವ ರೂಢಿಯನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇದರಿಂದ ಏನಾಗ್ತದೆ? ಇದರಿಂದ ಸಂತೋಷ ಸಿಗುತ್ತದೆ ಅನ್ನುವಂಥ ಮಾತನ್ನು ಇಲ್ಲೇ ಮಾರುಸ್ ಅವರು ಬರಿತಾ ಇದ್ದಾರೆ. ಎಷ್ಟೊಂದು ಅಪರೂಪವೆನಿಸುವ ಅಮೂಲ್ಯವಾದಂತಹ ಮಾರ್ಗದರ್ಶನ, ಉಪದೇಶದ ನುಡಿಗಳನ್ನು ನಾವು ಈ ಅನ್ನೌನ್ ಹೀರೋ, ಈ ಅಜ್ಞಾತವಾದಂಥ ಹೀರೋ ಆ ಒಂದು ಬರಹದಲ್ಲಿ ನಾವು ಕಾಣ್ತಾ ಇದ್ದೇವೆ. ನಿಜವಾಗಲೂ ಅದೊಂದು ಶ್ಲಾಘನೀಯವಾದಂಥ ಒಂದು ಬರಹ ಪುಟ್ಟದಾದರೂ ಇಲ್ಲಿ ಒಂದು ಮಾರ್ಗದರ್ಶನ, ಬದುಕುವ ಮಾರ್ಗದರ್ಶನ ನುಡಿಗಳು ಅಮೋಘವಾಗಿವೆ ಎಂದು ಹೇಳುತ್ತಾ ಇಂದಿನ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.